ಡೈಜೆಷನ್ ಲೋ ಇದ್ದಾಗ, ಸುಸ್ತಿದ್ದಾಗ ಅಥವಾ ಫೀವರ್ ಇದ್ದಾಗ ಸೇವಿಸ್ತಾ ಬಂದರೆ ಆ ಸುಸ್ತೂ ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ಇಮ್ಯುನಿಟಿ ಸಮೇತ ಜಾಸ್ತಿ ಆಗುತ್ತೆ. ಹೆಸರುಬೇಳೆ ಕಿಚಡಿಗೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಹೆಸರುಬೇಳೆ, ತೆಂಗಿನ ಎಣ್ಣೆ, ಕಾಳು ಮೆಣಸಿನ ಪುಡಿ, ಸಾಸಿವೆ, ಸೈಂಧವ ಉಪ್ಪು, ಜೀರಿಗೆ. ಹೆಸರುಬೇಳೆ ಕಿಚಡಿನ ಹೇಗೆ ಮಾಡೋದು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಹೆಸರುಬೇಳೆ 1 ಕಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಒಂದು 10 ನಿಮಿಷ ನೆನೆಸಿಡಿ. 10 ನಿಮಿಷ ನೆನೆಸಿದ ನಂತರ ಆ ನೀರನ್ನು ಚೆಲ್ಲಿ ಅದನ್ನು ನಾನು ಈಗ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೆ ಅಕ್ಕಿನ ಸಮೇತ ತೊಳೆದು ಒಂದು 10 ನಿಮಿಷ ನೆನೆಸಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸೋಣ. ಇದನ್ನು ನೀವು ಬೇಕಿದ್ರೆ ಸಪ್ರೇಟಾಗೂ ಬಾಯ್ಲ್ ಮಾಡ್ಕೊಳ್ಬೋದು ಅಥವಾ ಒಟ್ಟಿಗೆ ಬೇಕಿದ್ರೂ ಬಾಯ್ಲ್ ಮಾಡ್ಕೊಳ್ಬೋದು. ಹೆಸರುಬೇಳೆ ಸಮೇತ ಬೇಗ ಅಕ್ಕಿ ಬೆಂದಷ್ಟೇ ಈಸಿಯಾಗಿ ಬೇಯುತ್ತೆ. ಈಗ ತೊಗರಿ ಬೇಳೆ ಎಲ್ಲ ಆದರೆ ತುಂಬ ಟೈಮ್ ತೊಗೊಳುತ್ತೆ, ಆವಾಗ ನಿಮ್ಗೆ ಒಟ್ಟಿಗೆ ಬೇಯಿಸೋದಕ್ಕಾಗೋದಿಲ್ಲ. ಹಾಗೆ ಅದು ವಾತ ಸಮೇತ ಜಾಸ್ತಿ ಮಾಡುತ್ತೆ. ಈ ಹೆಸರು ಬೇಳೆ ಅನ್ನುವಂಥದ್ದು ಇದ್ರ ಟೇಸ್ಟ್ ಸ್ವೀಟ್ ಆದರೂ ಸಮೇತ ಇದ್ರ ಡೈಜೆಷನ್ ಆಗ್ತಾ ಇದ್ದ ಹಾಗೆ ತುಂಬ ಈಸಿ ಅಂತಲೇ ಹೇಳ್ತೀವಿ. ಇದಕ್ಕೋಸ್ಕರನೇ ಅಂದರೆ ವಿಚಿತ್ರ ಪ್ರತ್ಯಾರಬ್ಧ ಗುಂಪಲ್ಲಿ ಸೇರುವಂತಹ ಒಂದು ಹರ್ಬ್, ಆಯುರ್ವೇದದಲ್ಲಿ ಬರ್ತಕ್ಕಂಥ ಒಂದು ಹರ್ಬ್ ಅಂತ. ಯಾಕಂದರೆ ಇದ್ರ ನೇಚರ್ ಏನಿದೆ, ಸ್ವೀಟ್ ನೇಚರ್ ಇದೆ, ಆದರೆ ದೇಹಕ್ಕೆ ಸೇರ್ತಾ ಇದ್ದ ಹಾಗೇ ಲೈಟ್ ಫಾರ್ ಡೈಜೆಷನ್. ಹಾಗೆ ಬೇರೆ ಬೇಳೆ ಕಾಳುಗಳು ಹೇಗೆ ನಿಮ್ಮಲ್ಲಿ ವಾತವನ್ನು ಜಾಸ್ತಿ ಮಾಡುತ್ತೆ, ಆ ಥರ ಈ ಬೇಳೆ, ಹೆಸರು ಬೇಳೆ ನಿಮ್ಮಲ್ಲಿ ವಾತವನ್ನು ಜಾಸ್ತಿ ಮಾಡೋದೇ ಇಲ್ಲ. ಸೊ ಹಾಗಾಗಿ ಜ್ವರ ಬಂದಾಗ ಈ ಹೆಸರು ಬೇಳೆ ರಸಮ್ನಾದರೂ ತೊಗೊಳ್ಬೋದು, ಹೆಸರು ಬೇಳೆ ಸೂಪನ್ನಾದರೂ ಕುಡಿಬೋದು. ಇದ್ರ ಜೊತೆಗೆ ಒಂದು ತಡ್ಕನ್ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ತುಂಬ ಸಿಂಪಲ್ಲಾಗಿ, ಯಾಕಂದರೆ ಜ್ವರ ಬಂದಾಗ ಜಾಸ್ತಿ ಹೆವಿ ಫುಡ್ ತಿನ್ನಬಾರ್ದು ಅಂತ ನಾವು ಈಗಲೇ ಹೇಳ್ತಿದ್ವಿ. ಹಾಗಾಗಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ. ಒಂದು ಅರ್ಧ ಚಮಚದಷ್ಟು ಎಣ್ಣೆ. ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆಯನ್ನು ಸೇರಿಸೋಣ. ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಈ ಒಗ್ಗರಣೆನ ಈ ಹೆಸರು ಬೇಳೆ ಕಿಚಡಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ. ಸೊ ಆಗಲೇ ಹೇಳಿದಾಗೆ ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ಅಂಶ ಇದು. ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಆಮ ಏನಿದೆ ಅದನ್ನು ಕರಗಿಸುತ್ತೆ. ಸೊ ಹಾಗಾಗಿ ಅದನ್ನು ನಾವು ತಪ್ಪದೆ ಸೇರಿಸ್ಬೇಕು. ಹಸಿಮೆಣಸನ್ನು ಯೂಸ್ ಮಾಡಬೇಡಿ. ಬಹಳಷ್ಟು ಮಂದಿ ಏನು ಮಾಡ್ತಾರೆ ಅಂತಂದರೆ ಖಾರ ಬೇಕು ಅಂತ ಹೇಳಿ ಹಸಿಮೆಣಸನ್ನು ಹಾಕೋದಿದೆ ಕಿಚಡಿಗೆ. ಸೊ ಅದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಜೀರಿಗೆ ಅಥವಾ ಜೀರಿಗೆ ಪುಡಿಯನ್ನು ಸೇರಿಸ್ಬೋದು. ಹಾಗೆ ಕಾಳು ಮೆಣಸಿನ ಪುಡಿನ ಸೇರಿಸಿ, ಇದ್ರ ಜೊತೆ ಬೇಕಿದ್ರೆ ನಿಮಗೆ ಕಾಳು ಮೆಣಸು ಬೇಡ ಅನಿಸಿದರೆ ಹಿಪ್ಪಲಿ ಪುಡಿನ ಸಮೇತ ನೀವು ಸೇರಿಸ್ಕೊಳ್ಬೋದು. ಈಗ ಹೆಸರುಬೇಳೆ ಕಿಚಡಿ ರೆಡಿ ಇದೆ. ಜ್ವರ ಬಂದಾಗ ಏನು ತಿನ್ನಬೇಕು ಅಂತ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೆನ್ಪಿಟ್ಕೊಳ್ಳಿ, ಈಸಿ ಫಾರ್ ಡೈಜೆಷನ್. ನಿಮಗೆ ತಿಂತಾ ಇದ್ದ ಹಾಗೆ ಅರ್ಧ ಗಂಟೆನಲ್ಲೇ ಜೀರ್ಣ ಆಗಬೇಕು, ಆ ಥರದ ಆಹಾರನ ತಗೊಳ್ಬೇಕು. ಅದರಲ್ಲಿ ಒಂದು ಈ ಕಿಚಡಿ. ಅಕ್ಕಿ ಹೆಸರುಬೇಳೆ ಹಾಕಿ ಮಾಡಿರೋಂಥ ತೆಳ್ಳಗಿರೋಂತಹ ಕಿಚಡಿ. ಇದನ್ನು ಬೆಳಗ್ಗೆ ತಿಂಡಿಗಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕಾಗಲಿ ಇಲ್ಲ ರಾತ್ರಿಗಾಗಲಿ ಇಲ್ಲ 3 ಟೈಮು ಕೂಡ ನಾವು ಇದನ್ನು ತಗೋತಾ ಹೋದರೂ ಕೂಡ ಈಗಾಗಲೇ ಹೇಳಿದಾಗೆ ಸಾಕಷ್ಟು ಬಿಸಿ ಇರುವಂತಹ ದ್ರವದ ಪದಾರ್ಥ, ವಾರ್ಮ್ ಲಿಕ್ವಿಡ್ ಫುಡ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆ ಇದನ್ನು ತಗೊಳ್ಳೋದ್ರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ, ಜೊತೆಗೆ ಜ್ವರ ನಿವಾರಣೆನೂ ಸರಿಯಾಗ್ತಾ ಹೋಗುತ್ತೆ.